ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ತ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಮೇ 15ರಂದು ಡಾಕ್ಟರ್ ಎಸ್ ಸಿದ್ದಾರೆಡ್ಡಿ ಸ್ಕೌಟ್ ಭವನ ಲೋಕಾರ್ಪಣೆ. ಡಾಕ್ಟರ್ ಸಿದ್ದಾರೆಡ್ಡಿ ಅವರ ಬಹುದಿನಗಳ ಕನಸು ನನಸಾಗ್ತಾ ಇದೆ. ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ. ಇಲ್ಲಿ ದೇಶಭಕ್ತಿ ಮತ್ತು ನಾಗರಿಕತ್ವದ ತರಬೇತಿ ನೀಡಲಾಗ್ತಾ ಇದೆ. ಲೀಲಾವತಿ ಚಾಕೋತೆ ತಪ್ಪದೇ ಪಾಲ್ಗೊಳ್ಳಲು ಕರೆ. ಮೇ 18ರಂದು ಶಹಾಪುರದಲ್ಲಿ ನಡೆಯುತ್ತಿರುವ ಬಸವಾದಿ ಶರಣರ ಹಿಂದೂ ಸಮಾವೇಶಕ್ಕೆ ನಮ್ಮ ವಿರೋಧವಿದೆ. ಒಕ್ಕೊರಲಿನಿಂದ ಖಂಡಿಸಿದ ದಲಿತ ಹಾಗೂ ಲಿಂಗಾಯತ ಮುಖಂಡರು. ಬಸವಾದಿ ಶರಣರ ಹಿಂದೂ ಸಮಾವೇಶ ಎಂಬುದೇ ಒಂದು ಹಾಸ್ಯಾಸ್ಪದವಾಗಿದೆ. ಅನಿಲ್ ಕುಮಾರ್ ಬೆಲ್ದಾರ್. ಬೀದರ್ ಜಿಲ್ಲೆಯಲ್ಲಿ ದಲಿತರಿಗೆ ರಕ್ಷಣೆ ಇಲ್ಲದಂತಾಗಿದೆ. ಕಮಲನಗರ ತಾಲೂಕಿನಲ್ಲಿ ಅಪ್ರಾಪ್ತ ದಲಿತ ಹುಡುಗಿಯ ಮೇಲೆ ಲೈಂಗಿಕ ದೌರ್ಜನ್ಯ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲು ಅಂಕುಶ್ ಗೋಖಲೆ ಆಗ್ರಹ. ಈ ಕುರಿತು ಎಸ್ಐಟಿ ತನಿಖೆ ಮಾಡಿ ಆರೋಪಿಗೆ ಶಿಕ್ಷೆ ವಿಧಿಸಲು ಕೋರಿಕೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಬೀದರ್ನಲ್ಲೊಂದು ಸ್ಕೌಟ್ ಭವನ ನಿರ್ಮಿಸಬೇಕೆಂಬ ದಿವಂಗತ ಡಾಕ್ಟರ್ ಎಸ್ ಸಿದ್ದಾರೆಡ್ಡಿಯವರ ಹಲವು ವರ್ಷಗಳ ಕನಸು ಇಂದು ನನಸಾಗ್ತಾ ಇದೆ. ಶಿವನಗರ ಉತ್ತರದ ಪಾರ್ವತಿ ನಗರದಲ್ಲಿ ನಿರ್ಮಾಣವಾದ ಭವ್ಯ ಡಾಕ್ಟರ್ ಎಸ್ ಸಿದ್ದಾರೆಡ್ಡಿ ಸ್ಕೌಟ್ ಭವನ ಮೇ 15ರಂದು ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಉದ್ಘಾಟನೆ ನೆರವೇರಿಸಲಿದ್ದಾರೆ ಎಂದು ಸ್ಕೌಟ್ ಮತ್ತು ಗೈಡ್ನ ರಾಜ್ಯ ಸಹಾಯಕ ಆಯುಕ್ತರು ಹಾಗೂ ಜಿಲ್ಲಾ ಮುಖ್ಯ ಆಯುಕ್ತರಾದ ಶ್ರೀಮತಿ ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ನಗರದ ಹಲವು ಕಡೆಗಳಲ್ಲಿ ಸ್ಕೌಟ್ ಸಭೆಗಳನ್ನು ನಾವು ಮಾಡ್ತಾ ಇದ್ದೆವು. ಅಂದರೆ ನಮ್ಮದೇ ಆದ ಒಂದು ಪ್ರತ್ಯೇಕ ಭವನ ಇಲ್ಲದ ಕಾರಣಕ್ಕಾಗಿ ಅಲ್ಲಲ್ಲಿ ವಿವಿಧ ಸಭೆಗಳನ್ನು ನಾವು ನಡೆಸ್ತಾ ಇದ್ದೆವು. ಆದರೆ ಈಗ ಒಂದು ಎಸ್ ಸಿದ್ದಾರೆಡ್ಡಿಯವರ ಒಂದು ಕನಸಿನ ಒಂದು ಭವನ, ಸ್ಕೌಟ್ ಭವನ ನಿರ್ಮಾಣ ಆಗಿದೆ. ಲಿಂಗೈಕ್ಯ ಸಿದ್ದಾರೆಡ್ಡಿಯವರು ಸುಮಾರು 25 ವರ್ಷಗಳ ಕಾಲ ಸ್ಕೌಟ್ ಸಂಸ್ಥೆಯಲ್ಲಿ ಆಯುಕ್ತರಾಗಿ ಸೇವೆಯನ್ನು ಸಲ್ಲಿಸಿದರು. ಇಲ್ಲೊಂದು ಭವನ ನಿರ್ಮಾಣ ಆಗಬೇಕೆಂದು ಅವರು ಬದುಕಿದ್ದಾಗಲೇ ಕನಸು ಕೂಡ ಕಂಡಿದ್ದರು. ಹೀಗಾಗಿ ಆ ಕನಸು ಇಂದು ನನಸಾಗ್ತಾ ಇದೆ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಮೇ 15ರಂದು ಬೆಳಗ್ಗೆ 11 ಗಂಟೆಗೆ ಪಾರ್ವತಿ ನಗರದಲ್ಲಿ ಈ ಒಂದು ಸ್ಕೌಟ್ ಭವನ ಉದ್ಘಾಟನೆ ನೆರವೇರಿಸ್ತಾ ಇದ್ದಾರೆ. ಪೌರಾಡಳಿತ ಸಚಿವ ರಹೀಂ ಖಾನ್ ಅವರು ಬರ್ತಾ ಇದ್ದಾರೆ. ಸಂಸದ ಸಾಗರ್ ಖಂಡ್ರೆ ಅವರು ಇರ್ತಾ ಇದ್ದಾರೆ. ಆಮೇಲೆ ರಾಜ್ಯ ಮುಖ್ಯ ಆಯುಕ್ತರಾದ ಡಾಕ್ಟರ್ PGR ಸಿಂಧ್ಯಾ ಅವರು ಕೂಡ ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಇರ್ತಾರೆ. ತಾವೆಲ್ಲರೂ ಕೂಡ ಭಾಗವಹಿಸಬೇಕು. ತಮ್ಮೆಲ್ಲರ ಸಹಕಾರದೊಂದಿಗೆ, ಬೀದರ್ ಜನತೆಯ ಸಹಕಾರದೊಂದಿಗೆ, KKRDB ಸಹಕಾರದೊಂದಿಗೆ ಈ ಒಂದು ಸ್ಕೌಟ್ ಭವನ ನಿರ್ಮಾಣ ಆಗಿದೆ. ಆದ್ದರಿಂದ ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ ತಾಯಿಯವರು ಕೋರಿದರು. ಮುಂದುವರೆದು ಮಾತನಾಡಿದ ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿಯವರು, ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆಯವರ ಸತತ ಪ್ರಯತ್ನದಿಂದ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರ ವತಿಯಿಂದ 2 ಕೋಟಿ ಅನುದಾನ KKRDBಯಿಂದ ಭವನ ನಿರ್ಮಾಣಕ್ಕೆ ಲಭಿಸಿದೆ. ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ಎಂದು ಹೇಳಿದರು. ಸ್ಕೌಟ್ ಮತ್ತು ಗೈಡ್ ಮಕ್ಕಳಿಗೆ ವಿವಿಧ ರೀತಿಯ ತರಬೇತಿ ಅಂದರೆ ಸ್ನೇಹ ಬಾಂಧವ್ಯ, ದೇಶಭಕ್ತಿ, ನಾಗರಿಕತ್ವ, ಉತ್ತಮ ನಡವಳಿಕೆ ಕುರಿತು ಇಲ್ಲಿ ತರಬೇತಿ ನೀಡಲಾಗುತ್ತೆ. ಈ ಹಿಂದೆ ಬೀದರ್ ಸ್ಕೌಟ್ನಲ್ಲಿ ನಂಬರ್ 1 ಸ್ಥಾನದಲ್ಲಿತ್ತು, ಈಗ 2ನೇ ಸ್ಥಾನದಲ್ಲಿದೆ ಮತ್ತು ವಿವಿಧ ರೀತಿಯ ಕ್ರಿಯಾಶೀಲ ಚಟುವಟಿಕೆಗಳನ್ನು ಮಾಡುವ ಮೂಲಕ ಮತ್ತೆ ನಂಬರ್ 1 ಸ್ಥಾನದಲ್ಲಿ ತರಲು ಪ್ರಯತ್ನಿಸಲಾಗುವುದು ಎಂದು ಹೇಳಿದರು. ಈ ಭವನದಲ್ಲಿ ಸಾರ್ವಜನಿಕರ ಸಣ್ಣಪುಟ್ಟ ಕಾರ್ಯಕ್ರಮಗಳನ್ನು ಸಹ ಇಲ್ಲಿ ಮಾಡಬಹುದಾಗಿದೆ. ತಂದೆಯ ಆಸೆ ಈಡೇರಿಸಲು ಸುಪುತ್ರ ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ಹಾಗೂ ಸಿದ್ದರಾಮೇಶ್ವರ ಕಣ್ಣಿನ ಆಸ್ಪತ್ರೆ ಕಲಬುರಗಿಯ ಮುಖ್ಯಸ್ಥೆ ಡಾಕ್ಟರ್ ರಾಜಶ್ರೀ ರೆಡ್ಡಿ ಅವರು ಸ್ವತಃ ತಾವು 40-60 ಅಳತೆಯ ಸುಮಾರು 1 ಕೋಟಿಗೂ ಅಧಿಕ ಬೆಲೆ ಬಾಳುವ 2 ನಿವೇಶನಗಳನ್ನು ಖರೀದಿಸಿ ಈ ಭವನಕ್ಕಾಗಿ ನೀಡಿ ತಂದೆಯ ಕನಸನ್ನು ನನಸು ಮಾಡಿದ್ದಾರೆ. ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಸಹಕರಿಸಬೇಕೆಂದು ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ ತಾಯಿಯವರು ಕೋರಿದರು. ಸ್ಕೌಟ್ ಮತ್ತು ಗೈಡ್ನ ಉಪಾಧ್ಯಕ್ಷರಾದ ಶ್ರೀಮತಿ ಲೀಲಾವತಿ ಚಾಕೋತೆ ಮಾತನಾಡಿ, ಸ್ಕೌಟ್ ತರಬೇತಿಯಲ್ಲಿ ಮಕ್ಕಳಿಗೆ ನಾಗರಿಕತ್ವದ ಗುಣ, ನಿಸರ್ಗದ ಜೊತೆಗಿನ ಸಂಭಾಷಣೆ, ಸಹಬಾಳ್ವೆ, ಆದರ್ಶಮಯ ಜೀವನ, ಸಹಾನುಭೂತಿ, ಪರೋಪಕಾರ ಮತ್ತು ದೇಶಭಕ್ತಿ ಕುರಿತು ತರಬೇತಿ ನೀಡಲಾಗುತ್ತೆ. ಅದಕ್ಕೊಂದು ಪ್ರತ್ಯೇಕ ಭವನದ ಅವಶ್ಯಕತೆ ಇತ್ತು. ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿಯವರ ಇಚ್ಛಾಶಕ್ತಿಯ ಮೇರೆಗೆ ಅದು ಈಗ ನನಸಾಗ್ತಾ ಇದೆ. ಲಿಂಗೈಕ್ಯ ಡಾಕ್ಟರ್ ಎಸ್ ಸಿದ್ದಾರೆಡ್ಡಿಯವರು ಸ್ಕೌಟ್ ಭವನದೊಂದಿಗೆ ಇಂದು ನಮ್ಮೊಂದಿಗಿದ್ದಾರೆ ಎಂದು ತಿಳಿಸಿದರು. ಭವನದ ಲೋಕಾರ್ಪಣೆ ಸಂದರ್ಭದಲ್ಲಿ ಸಂಸದ ಸಾಗರ್ ಖಂಡ್ರೆ, ಪೌರಾಡಳಿತ ಸಚಿವ ರಹೀಂ ಖಾನ್, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಧರ್ಮಸಿಂಗ್, ಸ್ಕೌಟ್ ಗೈಡ್ನ ರಾಜ್ಯ ಮುಖ್ಯ ಆಯುಕ್ತ PGR ಸಿಂಧ್ಯಾ ಸೇರಿದಂತೆ ಹಲವರು ಪಾಲ್ಗೊಳ್ಳಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಸ್ಕೌಟ್ ಮತ್ತು ಗೈಡ್ನ ಕಲ್ಯಾಣ ಕರ್ನಾಟಕ ಉಸ್ತುವಾರಿ ಮಲ್ಲೇಶ್ವರಿ ಜಿಜಾರೆ, ಜಿಲ್ಲಾ ಕಾರ್ಯದರ್ಶಿ ರಮೇಶ್ ತಿಪ್ಶೆಟ್ಟಿ, ಇದೇ ವೇಳೆ ಸ್ಕೌಟ್ ಗೈಡ್ ಕಮಿಷನರ್ ಸಂಧ್ಯಾರಾಣಿ, ಆಮೇಲೆ ಸುಜಾತ ಪೂಜಾರಿ, ಕಲ್ಯಾಣರಾವ್ ಚಳಕಪುರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಆಂಟಿ ನಿಮ್ಗೆ ಆಡಿಯೋಬಲ್ ಅದ ರೀ? ಆಡಿಯೋಬಲ್ ಅದ? ಇದು ಆಡಿಯೋಬಲ್ ಇದ್ರೆ ಇದು ಬರ್ತದ? ಇದು ಬರ್ತದೆ. ಈಗ ಹೊಂಟದ ಏನು ಇದ್ರಾಗ ಮಾತಾಡಲ್ಲ?
ಅಲ್ಲಿ ಬಾ ಬರುತ್ತೆ ಉಂಟದಲ್ಲ. ಆಂಟಿ ಮಾತಾಡ್ರಿ ಬರತ್ತದ್ರಿ ಆಂಟಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಈ ಪತ್ರಿಕಾಗೋಷ್ಠಿಯನ್ನು ಮಾಡುವ ಕಾರಣ ಅಂದರೆ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಭವನ ನಿರ್ಮಾಣವಾಗಿದೆ. ಅದು ಡಾಕ್ಟರ್ ಸಿದ್ದಾರೆಡ್ಡಿಯವರ ಕನಸಾಗಿತ್ತು, ಸ್ಕೌಟ್ ಭವನವನ್ನು ಮಾಡಬೇಕು ಅಂತ. ಇದು ಭಾಳ ದಿವಸದ ಕನಸು. ಕನಸಾಗಿ ಉಳಿಬಾರ್ದು, ನನಸಾಗಬೇಕು ಅಂಥೇಳಿ ಎಲ್ಲರ ಸಹಕಾರದಿಂದ, ತಮ್ಮೆಲ್ಲರ ಸಹಕಾರದಿಂದ, ಬೀದರ ಜನತೆಯ ಸಹಕಾರದಿಂದ ಪ್ರಯತ್ನ ಮಾಡಿದ್ದೀವಿ. ಅದು ಈಗ ಸಾಧ್ಯವಾಗಿದೆ. ಅದಕ್ಕೆ ತುಂಬ ಸಂತೋಷ ಅನ್ನಿಸ್ತದೆ. ತಮಗೆಲ್ಲರಿಗೂ ಸ್ವಾಗತ ಮಾಡಲಿಕ್ಕೂ ತುಂಬ ಸಂತೋಷ ಅನ್ನಿಸ್ತದೆ. ಯಾಕಂದರೆ ಈ ಭವನ ಇದ್ದಾಗ ಮಾತ್ರ ಮಕ್ಕಳಿಗೆ ತರಬೇತಿ ಕೊಡಲು, ಆಮೇಲೆ ದೊಡ್ಡವರಿಗೂ ಕೂಡ ಕಮಿಷನರ್ ಕೋರ್ಸ್ ಮಾಡಲು, ಅನೇಕ ಕೋರ್ಸ್ಗಳಿರ್ತವೆ, ತರಬೇತಿ ಕೊಡಲು, ಆಮೇಲೆ ಫಂಕ್ಷನ್ಸ್ ಸಮಾರಂಭಗಳನ್ನು ಮಾಡಲು ಅನುಕೂಲ ಆಗ್ತದೆ. ನಾವು ಪ್ರತಿ ಸಲ ಬೇರೆ ಬೇರೆ ಬಿಲ್ಡಿಂಗ್ನಲ್ಲಿ ಮಾಡ್ತಾಯಿದ್ವಿ. ಆದರೆ ಈಗ ಒಂದು ಸ್ಕೌಟ್ ಭವನ ಅಂಥೇಳಿ ಒಂದು ನಿರ್ಮಾಣ ಮಾಡಿದ್ದೇವೆ. ಅದಕ್ಕೆ ಜನರ ಸಹಕಾರ ಭಾಳ ಸಿಕ್ಕಿದೆ. ನಾವು ಇದಕ್ಕೆ ಬಜೆಟ್ ಹೆಂಗೆ ಮಾಡಬೇಕು ಅನ್ನೋದು ಒಂದು ಯೋಚನೆ ಇತ್ತು ನಮಗೆ. ಯಾಕಂದರೆ ಅದಕ್ಕೆ ಈಗ 2 ಕೋಟಿ ಖರ್ಚು ಮಾಡಿ ಭವನವನ್ನು ನಿರ್ಮಾಣ ಮಾಡಿದ್ದೇವೆ. ಸೈಟ್ ಏನು ನಾವು ಕೊಡ್ಬೋದು, ಆದರೆ ಬಜೆಟ್ ಬೇಕಲ್ಲ ನಿರ್ಮಾಣ ಮಾಡಲಿಕ್ಕೆ. ನಾವು 10 ಲಕ್ಷ 5 ಲಕ್ಷ ಕಲೆಕ್ಟ್ ಮಾಡಿ ಯಾವಾಗ ಅದು ಬಜೆಟಿಗೆ ಕೂಡಬೇಕು, ಯಾವಾಗ ಭವನ ನಿರ್ಮಾಣ ಆಗಬೇಕು ಅಂತ ಯೋಚನೆ ಮಾಡಿದಾಗ ನಮ್ಮ ಈಶ್ವರ್ ಖಂಡ್ರೆ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು, ಇಲ್ಲಕ್ಕ ಇದರಲ್ಲಿ HKDBನಲ್ಲಿ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲಿ ಬಜೆಟ್ ಇದೆ, ಅಜಯ್ ಸಿಂಗ್ ಅವ್ರಿಗೆ ಹೇಳಿ ಕೊಡಿಸೋಣ, ಅದರ ಚೇರ್ಮನ್ ಅವರೇ ಅದಾರ ಅಂಥೇಳಿ ಅವ್ರು ಹೇಳಿದರು. ಆಮೇಲೆ ನಾನು ಅಜಯ್ ಸಿಂಗ್ ಸಾಬ್ರಿಗೆ ಪರ್ಸ್ನಲ್ಲಾಗಿ ರಿಕ್ವೆಸ್ಟ್ ಮಾಡಿದೆ, ನೋಡಿರಿ ಸ್ಕೌಟ್ ಭವನ ಸಲುವಾಗಿ ಬಜೆಟ್ ಬೇಕು, ಬಜೆಟ್ ಕೊಟ್ಟರೆ ಮಾತ್ರ ಸ್ಕೌಟ್ ಭವನ ಆಗ್ತದೆ, ಬರೀ ಸ್ಥಳ ಕೊಟ್ಟರೆ ಅದು ಎಲ್ಲೋ ಅಷ್ಟು ಉಪಯೋಗ ಆಗೋದಿಲ್ಲ ಅಂತ ರಿಕ್ವೆಸ್ಟ್ ಮಾಡಿದರೆ ಅವರು ಅದಕ್ಕೆ ಒಪ್ಪಿಗೆ ಕೊಟ್ಟು 2 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ HKDBಲಿಂದ. ಅದಕ್ಕಾಗಿ ಈ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿಯ ಮಂಡಳಿಯ ಎಲ್ಲರಿಗೂ, ಎಲ್ಲ ಸದಸ್ಯರಿಗೂ, ತಮಗೆಲ್ಲರಿಗೂ ಹಾಗೂ ಶ್ರೀ ಅಜಯ್ ಸಿಂಗ್ ಸಾಬ್ರಿಗೆ, ಆಮೇಲೆ ಈಶ್ವರ್ ಖಂಡ್ರೆ ಅವರು ಕೂಡ ಭಾಳಷ್ಟು ಇದಕ್ಕೆ ಆಸಕ್ತಿ ವಹಿಸಿ ಬಜೆಟನ್ನು ಮಂಜೂರಾತಿ ಮಾಡಿಸಿದರು. ಅದು ಈಗ ಬಿಲ್ಡಿಂಗ್ ತಯಾರಾಗಿದೆ. ಇನ್ನು ಮುಂದೆ ಯಾವುದೇ ಒಂದು ತರಬೇತಿ ಆಗಲಿ, ಒಂದು ಫಂಕ್ಷನ್ಸ್ ಆಗಲಿ, ಸ್ಕೌಟ್ ಗೈಡ್ಸಿಂದು ಅಲ್ಲಿ ಮಾಡಲಾಗ್ತದೆ. ಅಷ್ಟೇ ಅಲ್ಲ, ಬರೀ ಸ್ಕೌಟ್ ಗೈಡ್ಸಿಂದಲ್ಲ, ಅಲ್ಲಿ ಯಾರು ಚೀಫ್ ಕಮಿಷನರ್ ಬ್ಯಾಂಗ್ಳೂರ್ದಾಗ PGR ಸಿಂಧೆ ಅವ್ರು, ಅವರಿಗೂ ರೀಸೆಂಟ್ ಡಾಕ್ಟರೇಟ್ ಡಿಗ್ರಿ ಸಿಕ್ಕದ. ಅವ್ರನ್ನೂ ಕೂಡ ಅಂತಂದ್ರೆ ಇದರ ಹಿಂದೆ ಬಹಳ ಮೂಲ ಕಾರಣೀಭೂತ ಸ್ತಂಭ ಅಂಥೇಳಿ ಹೇಳ್ಬೋದು. ಇದಕ್ಕೆಲ್ಲ ಪ್ರೇರಣೆ ನೀಡಿ ಅಜಯ್ ಸಿಂಗ್ ಅವ್ರ ಕಡೆನೂ ಇದು ಹೇಳ್ಕೊಂಡು ಮತ್ತು ಇದೆಲ್ಲ ಫಂಡ್ಸ್ ಎಲ್ಲ ರಿಲೀಸ್ ಮಾಡಿಸಿ ಇದು ಹೆಲ್ಪ್ ಮಾಡಿದ್ದಾರೆ. ಅಂತೆ ಇವತ್ತು ನಾವು ನೋಡ್ತೇವೆ ಬೀದರ್ ಡಿಸ್ಟ್ರಿಕ್ಟಲ್ಲಿ ಒಂದು ಡಿಸ್ಟ್ರಿಕ್ಟ್ ಎಲ್ಲ ಕಡೆ ಆಗಿವು, ಮ್ಯಾಂಗ್ಳೂರ್ಗೆ, ಬಳ್ಳಾರಿಗೆ, ಎಲ್ಲ ಕಡೆ ಗುಲ್ಬರ್ಗಕ್ಕೆ ಒಂದು ಆಗಿತ್ತಿಲ್ಲ, ಆಮೇಲೆ ಇನ್ನೂ ಆಗಿಲ್ಲಲ್ಲಿ. ಖರೆ ಗುಲ್ಬರ್ಗಕ್ಕಿಂತ ಮೊದಲು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಈ ಒಂದು ಸ್ಕೌಟ್ ಭವನ ಆಗಿದ್ದು ತುಂಬ ಅಪರೂಪ ಸಂಗತಿ ಅಂತ ಹೇಳ್ಬೋದು. ತಮಗೆಲ್ಲರಿಗೂ ಇಂಥ ಒಳ್ಳೆ ಕೆಲಸಕ್ಕೆ ಒಳ್ಳೆಯದು ಯಾವತ್ತು ಅಂತಂದ್ರೆ ದೇವ್ರ ನಿಂತಾನ, ದೇವ್ರದ್ದೆಲ್ಲ ಆಶೀರ್ವಾದ ಇನ್ನೂ ಸಿಗಲಿ. ನಮ್ಮೆಲ್ಲಿಂದಷ್ಟು ಇದು ಬಿಲ್ಡಿಂಗ್ ಎಲ್ಲ ಕಂಪ್ಲೀಟಾಗಿ ಇನ್ನೆಷ್ಟು ವ್ಯವಸ್ಥೆ ಇದ್ರದ್ದು ಸ್ಕೌಟ್ ಗೈಡ್ದು ಚೆನ್ನಾಗಿರಲಿ. ಯಾವುದೇ ಅಂತಂದ್ರೆ ಮನುಷ್ಯಂದು ಜೀವನ ಏನು ಬರ್ತದೆ ಹೋಗ್ತದೆ, ಆದರೆ ಕಂಟಿನ್ಯೂ ಇರೋದೇನಂತಂದ್ರೆ ಅದ್ರದ್ದು ಒಂದು ಇದು ಅಂತಂದ್ರೆ ಅದ್ರದ್ದು ಏನು ಕಾರ್ಯಕಾಲ ಇರ್ತದಲ್ಲ, ಅದ್ರದ್ದು ಇದು ಯಾರು ಸೇವೆ ಮಾಡ್ತಾರೋ, ಯಾರು ಇದು ಮಾಡ್ತಾರೋ ಅವ್ರ ಸೇವೆ ಅದ್ಭುತವಾಗಿರ್ತಕ್ಕಂಥ, ಅದಕ್ಕೆ ಸಿದ್ದಾರೆಡ್ಡಿ ಭವನ್ ಅಂಥೇಳಿ ಹೆಸರಿಟ್ಟು ಆ ಒಂದು ನಾಳೆ ಸ್ಕೌಟ್ ಭವನ್ ಸಂತೋಷದ ವಿಷಯ. ಯಾಕಂತ ಹೇಳಿದ್ರೆ ನಮ್ಮ ಡಾಕ್ಟರ್ ಸಿದ್ದಾರೆಡ್ಡಿ ಸಾಹೇಬರು ಮತ್ತು ಗುರಮ್ಮ ಸಿದ್ದಾರೆಡ್ಡಿ ಅಮ್ಮನವರು 35 ವರ್ಷದ ಒಂದು ಕನಸು ನಾಳೆ ನಮಗೆ ಕನಸು ನನಸಾಗ್ತಾ ಇದೆ. ಅಂದರೆ ಸುಂದರವಾದ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಭವನ ಸಂಪೂರ್ಣವಾಗಿ ನಾಳೆ ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮಗೆ HKDBಯಿಂದ ಅನುದಾನ ನೀಡಿರುವಂತಹ ಅಧ್ಯಕ್ಷರಾಗಿರುವಂತಹ ಅಜಯ್ ಸಿಂಗ್ ಸಾಹೇಬರು ಬರ್ತಾ ಇದ್ದಾರೆ, ಮತ್ತೆ ಸನ್ಮಾನ್ಯ ಖಂಡ್ರೆ ಸಾಹೇಬರು ಬರ್ತಿದ್ದಾರೆ, ಶ್ರೀಯುತ PGR ಸಿಂಧೆ ಸರ್ ಬರ್ತಾ ಇದ್ದಾರೆ. ಅವರು ಉದ್ಘಾಟಕರಾಗಿ ಆಗಮಿಸ್ತಾರೆ. ತಮಗೆಲ್ಲರಿಗೂ ನಾವು ಆಹ್ವಾನ ಪತ್ರಿಕೆಗಳನ್ನ ನೀಡ್ತೀವಿ. ನಾನಿಲ್ಲಿ ಒಂದು ವಿಷಯ ಹೇಳ್ಬೇಕಂತಂದ್ರೆ, ಫಸ್ಟು
ನಾನು ಅಭಿನಂದನೆಗಳು ತಿಳಿಸ್ತೀನಿ ಮತ್ತು ಕೃತಜ್ಞತೆಗಳು ತಿಳಿಸ್ತೀನಿ. ಯಾಕಂತ ಹೇಳಿದ್ರೆ ಇಡೀ ಡಿವಿಷನಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇಷ್ಟು ಬೇಗ ಇಷ್ಟು ಸುಂದರವಾಗಿ 2-3 ವರ್ಷಗಳಲ್ಲಿ ಮೊದಲನೇದಾಗಿ HKDP ಅನುದಾನದಿಂದಾನೆ ಕೊಪ್ಪಳ ಜಿಲ್ಲೆಯಲ್ಲಿ 4 ಕೋಟಿ ಸ್ಯಾಂಕ್ಷನ್ ಆಗಿ ಅಲ್ಲಿ ಅದ್ಭುತವಾದ ಬಿಲ್ಡಿಂಗ್ ಆಗಿದೆ. ರಾಯಚೂರು ಜಿಲ್ಲೆಯಲ್ಲಿ ಮೊನ್ನೆ ತಾನೇ ಫಸ್ಟ್ ಫ್ಲೋರ್ ಭವನ ಇತ್ತು, ಮತ್ತೆ 75,000 ಬಿಡುಗಡೆ ಮಾಡಿ ಅಲ್ಲಿ ಫಸ್ಟ್ ಫ್ಲೋರ್ ಭವನ ಆಗಿದೆ. ಅದರ ಜೊತೆ ಇವಾಗ ನಮಗೆ ಬೀದರ್ ಜಿಲ್ಲೆಯಲ್ಲಿ 2 ಕೋಟಿ ಅನುದಾನವನ್ನು ನೀಡಿದ್ದಾರೆ. ಅದರ ಜೊತೆ ನಮ್ಮ ಜಿಲ್ಲಾ ಮುಖ್ಯ ಆಯುಕ್ತ ಆಗಿರುವಂತಹ ಶ್ರೀಮತಿ ಗುರಮ್ಮ ಸಿದ್ದಾರೆಡ್ಡಿ ಅವರು ಇನ್ನೂ ಎಲ್ಲರನ್ನ ಅನುದಾನವನ್ನು ಪಡೆದು ಸುಂದರವಾದ ಭವನವನ್ನು ಕಟ್ಟಿದ್ದಾರೆ. ನಾಳೆ 11 ಗಂಟೆಗೆ ಉದ್ಘಾಟನೆ ಕಾರ್ಯಕ್ರಮ ಇದೆ. ಇದಕ್ಕೆ ನಮಗೆ ಸಹಕರಿಸಿರುವಂಥರು ಮತ್ತೆ ಆಸೆ ಇರೋರು ನಮ್ಮ ರಾಜ್ಯ ಸಂಸ್ಥೆಯಿಂದ ಹಿರಿಯ ನಾಯಕರಾಗಿರುವಂಥ KB ಷಣ್ಮುಖಪ್ಪನವರು ಯಾವಾಗಲೂ ಹೇಳ್ತಾ ಇರ್ತಾರೆ, ಬೀದರಲ್ಲಿ ಬಿಲ್ಡಿಂಗ್ ಯಾವಾಗ ಮಾಡ್ತಾರೆ, ಅಮ್ಮ ಕೇಳಮ್ಮ ಅಂತ ಹೇಳ್ತಾ ಇರ್ತಾರೆ. ಅದೇ ಜೊತೆ ನಮ್ಮ PGR ಸಿಂಧಾ ಸರ್ ಅವರು ಸಹಿತ ಅಜಯ್ ಸಿಂಗ್ ಸರ್ ಜೊತೆ ಮಾತನಾಡಿದ್ರು, ಮತ್ತೆ CP ಪಾಟೀಲ್ ಸರ್ ಓಕ್ಲಿ ಅವರು ಸಹಿತ ಮಾತನಾಡಿದ್ದಾರೆ, ನಾಳೆ ಆಗಮಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಮುಖ್ಯ ಒಂದು ಗುರಿ ಇರಬೇಕು. ನೋಡಿ, ಡಾಕ್ಟರ್ ಸಿದ್ದಾರೆಡ್ಡಿ ಅವರು 25 ವರ್ಷ ಸ್ಕೌಟಿಂಗ್ ಕಡೆಗೆ ಇದ್ದು ಅವ್ರು ಜಸ್ಟ್ ಕನ್ಸು ಕಟ್ಟಿದ್ರು, ಭವನ ಕಟ್ಟಬೇಕು ಮಕ್ಕಳಿಗಾಗಿ, ಮಕ್ಕಳ ಕಾರ್ಯಕ್ರಮಕ್ಕಾಗಿ, ಶಿಕ್ಷಕರ ಕಾರ್ಯಕ್ರಮಕ್ಕಾಗಿ. ಎಲ್ಲೋ ಹೋಗಿ ಇವ್ರಿಗೆ ಬೇರ್ಕೊಂಡು ನಾವು ಸ್ಥಳಾವಕಾಶಗಳು ತಗೊಂಡು ಮಾಡೋದು ತುಂಬ ಕಷ್ಟ ಆಗುತ್ತೆ, ನಮ್ಮದೇ ಆದ ಸ್ವಂತ ಕಟ್ಟಡ ಇರಬೇಕಂತ. ಅಲ್ಲಿಗೆ ಅವ್ರಿಗೆ ಆಗಲಿಲ್ಲ. ಆ ಒಂದು ಕನಸನ್ನ ಅವರ ಧರ್ಮ ಪತ್ನಿಯಾದ ಪುಣ್ಯ ಮಾಡಿದ್ದಾರೆ SS ಡಾಕ್ಟರ್ ಸೆಕ್ರೆಟರಿ ರಮೇಶ್ ಶೆಟ್ಟಿ ಅಂತ. ನಾನು ಇದರಲ್ಲಿ ಬಂದು 25 ವರ್ಷ ಸೇವೆ ಮಾಡ್ತಾ ಇದ್ದೀನಿ, ಸೇವೆ ಸಲ್ಲಿಸ್ತಾ ಇದ್ದೀನಿ. ನಾವು ಇದಕ್ಕಿಂತ ಮುಂಚೆ ಏನಾದರೂ ಕ್ಯಾಂಪ್ ಮಾಡಬೇಕು, ಮಕ್ಕಳಿಗೆ ಎಲ್ಲೋ ಒಯ್ಯಬೇಕು, ಏನೋ ಕಲಿಸಬೇಕು ಅಂದ್ರೆ ನಮ್ಗೆ ಹೊಟ್ಟೆ ಪ್ಲೇಸ್ ಇರಲಿಲ್ಲ. ಒಟ್ಟ ಎಲ್ಲೋ ಯಾವಾಗೋ ಕೈಗಾಳಕ್ಕೆ ಹೋಗ್ತಿದ್ದೆವು, ಆಮೇಲೆ ಮೈಲಾರ ಹೋಗ್ತಿದ್ದೆವು, ಎಲ್ಲೋ ಗಿಡ ಕೆಳಗ ಆ ಕಡೆ ಕ್ಯಾಂಪ್ ಮಾಡ್ತಾ ಇದ್ವಿ. ಮತ್ತು ನಮ್ಮ ಆಫೀಸ್ ಸಲುವಾಗಿ ಭಾಳ ನಮಗೆ ಸಮಸ್ಯೆ ಇತ್ತು. ಗೌರ್ಮೆಂಟ್ ಸ್ಕೂಲು, ಆ ಸ್ಕೂಲು ಮ್ಯಾಗ ಒಂದೇ ರೂಮ್ ಇತ್ತು, ಅಲ್ಲಿ ಏನೂ ಮಾಡ್ಲಿಕ್ಕೆ ಆಗ್ತಾ ಇದ್ದಿಲ್ಲ. ಅದು ಭಾಳ ದಿವಸ ಆಯಿತು, ಒಂದು ಆಫೀಸ್ ಕಟ್ಟಬೇಕು ಅಂತಿತ್ತು. ಬಟ್ ನಮಗೆ ಅಮ್ಮ ಏನು ಸಿಕ್ಕ್ಯಾರ ಅಂದ್ರೆ, ಇದು ಏನು ನಿಮ್ಗೆಲ್ಲ ಏನೋ ಪ್ಲಾಟ್ ಕೊಟ್ಟಿದ್ದು ಇದು ಎಲ್ಲ ಹೇಳ್ಯಾರ. ಬಟ್ ಅಂದ್ರೆ ಪ್ರತಿಯೊಂದು ಸಣ್ಣ ಮೀಟಿಂಗ್ ಮಾಡಬೇಕು, ಒಂದು ಏನೇ ಮಾಡ್ಬೇಕನ್ನೋದು ಪ್ರತಿಯೊಂದಕ್ಕೆ ನಮ್ಗೆ ಇವತ್ತಿನ ತನಕ ಅಮ್ಮ ಇಲ್ಲಂದ್ರೆ ಎಷ್ಟು ದುಡ್ಡು ಬೇಕು ಸರಿಯಾಗಿ ಮಾಡಬೇಕು ಪ್ರೋಗ್ರಾಮ್. ಅದಕ್ಕೆ ಭಾಳ ಅಮ್ಮನವ್ರಿಗೆ ನಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಜಿಲ್ಲಾ ಪರವಾಗಿ ಹಾಗೂ ರಾಜ್ಯ ಪರವಾಗಿ ಅನಂತ ವಂದನೆ ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಬೀದರ್ ಜಿಲ್ಲೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಲೀಲಾವತಿ ಚಕೋತಿ ಅಮ್ಮ, ಇವರು ಸುಮಾರು ವರ್ಷಗಳಿಂದ 45-50 ವರ್ಷಗಳಲ್ಲಿ ಇದರಲ್ಲಿ ಅದರ ನಾನು ಪ್ರತಿ ಸಲ ರಿಸೋರ್ಸ್ ಪರ್ಸನ್ ಆಗಿ, ಮತ್ತು ಇದು ನಮ್ಮದು ಸ್ಕೌಟ್ಸ್ ಗೈಡ್ಸ್ ಬಿಟ್ಟು ಮತ್ತು ಬೇರೆ ಹೆಂಗಿರ್ಬೇಕು ಜೀವನದಾಗ ಹೆಂಗಿಲ್ಲ, ಅವರು ಭಾಳ ಚೆನ್ನಾಗಿ ಮಕ್ಕಳಿಗೆ ಹತ್ರ ನಾವು ಸುಮ್ಮನೆ ಅವ್ರಿಗೆ ಭಾಳ ಕಲ್ತೀವಿ. ಅವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಅನಂತ ವಂದನೆಗಳು. ಅದೇ ರೀತಿ ನಮ್ಮ ಕಲ್ಯಾಣ ಕರ್ನಾಟಕ ಉಸ್ತುವಾರಿ ಮಲ್ಲೇಶ್ವರಿ ಮೇಡಮ್, ಇವರು ನಮ್ಮದು ಏನೇ ಸಮಸ್ಯೆ ಇರಲಿ, ಮೇಡಮ್ ಹಿಂಗಿಲ್ಲ ಹ್ಯಾಂಗೆ ಮಾಡಬೇಕು ಹೆಂಗಿಲ್ಲ ಅಂದರೂ ಅಲ್ಲೇ ಕುಂತು ನಮ್ಮೆಲ್ಲರಿಗೆ ತಿಳಿ ಹೇಳಿ ಇದು ಹಿಂಗೆ ಮಾಡಿ ಸರಿಯಾಗಿ ಆಯ್ತದ, ಸರಿಯಾಗಿ ಎಫೆಕ್ಟ್ ಆಗ್ತದೆ ಮಕ್ಕಳ ಮೇಲೆ ಅಂತ ಹೇಳ್ತಾರೆ. ಮಲ್ಲೇಶ್ವರಿ ಮೇಡಮ್ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ವಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಗೈಡ್ ಕಮಿಷನರ್, ಈಗ 2 ವರ್ಷ ಆಯಿತು ಹೊಸ ಗೈಡ್ ಕಮಿಷನರ್ ಆಗಮಿಸಿದ್ದಾರೆ, ಅವರಿಗೂ ಸಹ ನನ್ನೆಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ಸುಜಾತ ಬಸವಾದಿ ಶರಣರ ಹಿಂದೂ ಸಮಾವೇಶ ಮಾಡ್ತಾ ಇರುವಂಥದ್ದು ಇದು ನಿಜಕ್ಕೂ ಕೂಡ ಖಂಡನೀಯ. ಬಸವಾದಿ ಶರಣರ ಸಮಾವೇಶ ಪ್ರತ್ಯೇಕವಾಗಿ ಮಾಡಲಿ ಅಥವಾ ಹಿಂದೂ ಸಮಾವೇಶನಾದರೂ ಪ್ರತ್ಯೇಕವಾಗಿ ಮಾಡಲಿ, ಆದರೆ ಬಸವಾದಿ ಶರಣರ ಜೊತೆಗೆ ತಳುಕು ಹಾಕಿಕೊಂಡು ಹಿಂದೂ ಸಮಾವೇಶ ಎಂಬುದೇ ಒಂದು ಮಾಡ್ತಕ್ಕಂಥದ್ದೇ ಒಂದು ಹಾಸ್ಯಾಸ್ಪದವಾಗಿದೆ ಎನ್ನುವಂಥ ಮಾತನ್ನು ಅನಿಲ್ ಕುಮಾರ್ ಬೆಲ್ದಾರ್ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಮೂಢನಂಬಿಕೆ, ಕಂದಾಚಾರ, ಮೌಢ್ಯತೆಗಳನ್ನು ಅವರು ಹೋಗಲಾಡಿಸಿದ್ರು. ಹಿಂದೂ ಧರ್ಮದಲ್ಲಿ ವರ್ಣಾಶ್ರಮ ಅಸಮಾನತೆ ತುಂಬಿ ತುಳುಕ್ತಾ ಇದೆ. ಹೀಗಾಗಿ ಶರಣರೊಂದಿಗೆ ತಳುಕು ಹಾಕಿಕೊಂಡು ಸಮಾವೇಶ ಮಾಡುತ್ತಿರುವುದು ನಿಜಕ್ಕೂ ಕೂಡ ಖಂಡನೀಯ. ಲಿಂಗಾಯತ ಮುಖಂಡರ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲವಿದೆ, ನಾವು ಕೈ ಜೋಡಿಸ್ತೇವೆ ಎನ್ನುವಂಥ ಮಾತನ್ನು ಕೂಡ ಬೆಲ್ದಾರ್ ಅವರು ಹೇಳಿದರು. ಜಾಗತಿಕ ಲಿಂಗಾಯತ ಮಹಾಸಭೆ ಉಪಾಧ್ಯಕ್ಷ ಬಸವರಾಜ್ ಬುಳ್ಳಾ ಅವರು ಕೂಡ ಈ ಸಂದರ್ಭದಲ್ಲಿ ಮಾತಾಡ್ತಾರೆ. ಲಿಂಗಾಯತ ಧರ್ಮ ಅನ್ನುವಂಥದ್ದು ಇದೊಂದು ಪ್ರತ್ಯೇಕವಾದ ಸ್ವತಂತ್ರ ಧರ್ಮವಾಗಿದೆ. 12ನೇ ಶತಮಾನದಲ್ಲಿ ಬಸವಣ್ಣನವರು ಒಂದು ಪ್ರತ್ಯೇಕ ಧರ್ಮವನ್ನು ಕೊಟ್ಟಿದ್ದರು. ಹಾಗಾಗಿ ಸಿದ್ದರಾಮಯ್ಯನವರ ಒಂದು ಸಚಿವ ಸಂಪುಟವೇ ಅದನ್ನು ಒಪ್ಪಿಕೊಂಡು ಕೇಂದ್ರಕ್ಕೆ ಲಿಂಗಾಯತ ಧರ್ಮ ಪ್ರತ್ಯೇಕ ಧರ್ಮ ಎನ್ನುವಂತಹ ಒಂದು ಶಿಫಾರಸನ್ನು ಮಾಡಿರುವಂಥ ಸಂದರ್ಭದಲ್ಲಿ ಇವರೆಲ್ಲ ವಿರೋಧ ಮಾಡ್ತಾ ಇರುವಂಥದ್ದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಬುಳ್ಳಾ ಅವರು ಕೂಡ ಮಾಡಿದರು. ಆದ್ದರಿಂದ ಮೇ 18ರಂದು ಏನು
ಕನ್ನೇರಿ ಸ್ವಾಮಿಗಳು ಆ ಒಂದು ಶಹಾಪುರದಲ್ಲಿ ಮಾಡ್ತಾ ಇದ್ದಾರೆ ಬಸವಾದಿ ಶರಣರ ಹಿಂದೂ ಸಮಾವೇಶ. ಅದನ್ನು ನಾವು ವಿರೋಧ ಮಾಡ್ತೇವೆ. ಅದರ ಪ್ರತ್ಯೇಕವಾಗಿ ನಾವು ಕೂಡ ಮೇ 15ರಂದು ಆ ಶಹಾಪುರದಲ್ಲಿ ಬಸವಾದಿ ಶರಣರ ಜಾಗೃತಿ ಸಮಾವೇಶಗಳನ್ನು ಮಾಡ್ತಾ ಇದ್ವಿ. ಆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಅವರು ಕೂಡ ಕೋರಿದರು. ದಲಿತ ಮುಖಂಡರಾದ ಬಾಬು ಪಾಸ್ವಾನ್ ಮಾತನಾಡಿ, ಕರ್ನಾಟಕದಲ್ಲಿ ಲಿಂಗಾಯತರ ಅಸ್ಮಿತೆ ಉಳಿಸಿಕೊಳ್ಳಬೇಕಾದರೆ ಇಂತಹ ಬಸವಾದಿ ಶರಣರ ಹಿಂದೂ ಸಮಾವೇಶಕ್ಕೆ ವಿರೋಧ ವ್ಯಕ್ತಪಡಿಸಬೇಕು. ಇದಕ್ಕೆ ನಮ್ಮ ದಲಿತ ಸಂಘರ್ಷ ಸಮಿತಿಯ ಸಂಪೂರ್ಣ ಸಹಕಾರವಿದೆ ಎಂದು ತಿಳಿಸಿದರು. ದಲಿತ ಸಂಘರ್ಷ ಸಮಿತಿಯ ಮಾರುತಿ ಬೌದ್ಧೆ ಮಾತನಾಡಿ, ಹಿಂದೂ ಸಮಾವೇಶದೊಂದಿಗೆ ಶರಣರನ್ನು ಜೋಡಿಸುವುದು ಸರಿಯಲ್ಲ. ಈ ಕಾರಣಕ್ಕಾಗಿ ಮೇ 15ರಂದು ಶಹಾಪುರದಲ್ಲಿ ನಡೆಯುವ ಬಸವಾದಿ ಶರಣರ ಜಾಗೃತಿ ಸಮಾವೇಶದಲ್ಲಿ ಪಾಲ್ಗೊಳ್ಳಬೇಕೆಂದು ಕರೆ ನೀಡಿದರು. ಇದೇ ವೇಳೆ ಪತ್ರಿಕಾಗೋಷ್ಠಿಯಲ್ಲಿ ಲಿಂಗಾಯತ ಸಮಾಜದ ಅಧ್ಯಕ್ಷ ಕುಶಲರಾವ್ ಪಾಟೀಲ್, ವಿನಯ್ ಮಾಳಿಗೆ, ಮಹೇಶ್ ಗೋರ್ನಾಳ್ಕರ್, ವಿರ್ಶೆಟ್ಟಿ ಪಾಟೀಲ್, ಓಂ ಪ್ರಕಾಶ್ ರೊಟ್ಟೆ, ರವಿ ಪಾಪಡೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದು ಯಾವಾಗ ಪ್ರಾರಂಭ ಆಯ್ತಂದ್ರೆ ಈ ನಮ್ಮ ಬಸವ ಸಂಸ್ಕೃತಿ ಅಭಿಯಾನ ನಡೀತು ಕರ್ನಾಟಕ ರಾಜ್ಯದಲ್ಲಿ. ವಿರಕ್ತ ಮಠದ ಎಲ್ಲ ಸ್ವಾಮಿಗಳು ಸೇರಿ ಒಂದು ಅಭಿಯಾನ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಬೀದರ್ನಿಂದ ಪ್ರಾರಂಭ ಆಗಿ ಎಲ್ಲ ಕಡೆ ನಡೀತು. ಅವಾಗೂ ಕನೇರಿ ಸ್ವಾಮಿ ಪಿಕ್ಚರ್ದಾಗ ಇದ್ದಿಲ್ಲ. ಮುಂದೆ ಅದೇ ಸಮಯದಲ್ಲಿ ಒಂದು ವೀರಶೈವ ಮಹಾಸಭಾದಲ್ಲಿ ಹುಬ್ಳ್ಯಾಗ ದಿಂಗಾಲೇಶ್ವರ ಸ್ವಾಮಿ ಅಧ್ಯಕ್ಷತೆಯಲ್ಲಿ ಒಂದು ಸಮಾವೇಶ ಮಾಡಿದ್ರು. ಫಸ್ಟ್ ಟೈಮ್ ಆ ದಿಂಗಾಲೇಶ್ವರ ಸ್ವಾಮಿ ಇದು ವಿರಕ್ತ ಮಠದ ಇವರೇನು ಮಾಡ್ತಾ ಇದ್ದಾರೆ, ಇದು ಒಂದು ನಾಟಕ ಕಂಪ್ನಿ ಅದ, ಅದಕ್ಕೊಬ್ಬ ಡೈರೆಕ್ಟರ್ ನಾ ಜಾಮದಾರ್ ಅಂಥೇಳಿ ಅವನ ರಾಂಗ್ ಡೈರೆಕ್ಷನ್ ಕೊಡ್ತಾ ಇದ್ದಾನೆ, ಇವರು ಒಂದಿನ ಹೋಗಿ ಹಳ್ಳಕ್ಕೆ ಬೀಳ್ತಾರ ಅಂತ ಅದರ ಬಗ್ಗೆನೂ ಕ್ರಿಟಿಸಿಸಮ್ ಅವೆಲ್ಲ ಬಂದು. ಅದು ಆದಮೇಲೆ ಅವನಿಗೆ ಧೈರ್ಯ ಬಂತು. ಇದು ಮೊದಲು ಇದ್ದಿಲ್ಲ. ಧೈರ್ಯ ಬಂದು ಒಂದು ಕೆಲವೇ ದಿವಸದಲ್ಲಿ ಇವ್ರು ಯಾರ್ಯಾರು ಹೆಂಗೆ ಇದು ಅಭಿಯಾನ ಮಾಡ್ಲತ್ತಾರ ಇವ್ರಿಗೆ ಮೆಟ್ಟು ಚೊಡಿಬೇಕು ಅಂತ ಹೇಳ್ದ. ಯಾರು ಕನೇರಿ ಸ್ವಾಮಿ ಒಂದು ಸಮಾವೇಶವನ್ನು ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಂಡ್ರು. ಅದಕ್ಕೆ ಆದಷ್ಟು ಮಟ್ಟಿಗೆ ನಾವು ಕರ್ನಾಟಕ ಈ ಬೀದರ್ ಜಿಲ್ಲೆಯಿಂದ ನಾವು ಆದಷ್ಟು ಮಟ್ಟಿಗೆ ಜನರಿಗೆ ಕರೆ ಕೊಡ್ತೀನಿ, ಆದಷ್ಟು ಮಟ್ಟಿಗೆ ಸಹಕಾರ ಮಾಡಿ ನಾವು ಶಹಾಪುರಕ್ಕೆ ತಾವು ಬರಬೇಕಂತ ಹೇಳಿ ಕೂಡ ತಮ್ಮ ಮುಖಾಂತರ ಕೇಳ್ಕೊತೇವೆ. ಬಸವಾದಿ ಶರಣರ ಹೆಸರಲ್ಲಿ ಹಿಂದೂ ಸಮಾವೇಶ ಅಂಬದೇ ಒಂದು ಹಾಸ್ಪದ ಅದು. ಯಾಕೆಂದ್ರೆ 12ನೇ ಶತಮಾನದಲ್ಲಿ ಕಂದಚಾರ, ಮೌಢಚಾರ, ಅಸಮಾನತೆ ವಿರುದ್ಧ ಹೋರಾಡಿದಂಥ ಶರಣರ ನಾಡು ಬಸವಣ್ಣ ನಾಡಿನಲ್ಲಿ ಇದು ಏನು ಆಗ್ತಾ ಇದೆ, ಇದಕ್ಕೆ ಆಸ್ಪದ ಯಾರನ್ನೂ ಕೊಡಬಾರ್ದು. ಯಾರು ಸಂವಿಧಾನದಲ್ಲಿ, ಪ್ರಜಾಪ್ರಭುತ್ವದಲ್ಲಿ, ಸಮಾನತೆಯಲ್ಲಿ ನಂಬಿಕೆ ಇರತಕ್ಕಂತಹ ಈ ಕರ್ನಾಟಕ ಭಾತೃತ್ವದ ನಾಡು, ಕುವೆಂಪು ಅವರ ನಾಡಿನಲ್ಲಿ ಇದು ಆಗ್ತಾ ಇರೋದು ನಾವು ಮೊಟ್ಟ ಮೊದಲದಾಗಿ ಸಂವಿಧಾನ ಸಂರಕ್ಷಣಾ ಸಮಿತಿ ಹಾಗೂ ಬೀದರ್ ಜಿಲ್ಲೆಯಿಂದ ಮತ್ತು ರಾಜ್ಯದ ದಲಿತ ಸಂಘಟನೆಗಳ ಪರವಾಗಿ ನಾವು ತೀವ್ರವಾಗಿ ಖಂಡಿಸ್ತೇವೆ. ಸಾಧ್ಯವಾದರೆ ನಾಳೆ 15ನೇ ತಾರೀಕಿಗೆ ಏನು ಹೋಗಿ ಅರಿವಿನ ಕಾರ್ಯಕ್ರಮ ಮಾಡ್ತಾ ಇದ್ದಾನೆ. ನಾನು ಈ ರಾಜ್ಯದ ಎಲ್ಲ ಯುವ ಲಿಂಗಾಯತ ಸಂಘಟನೆಗಳು, ಬಸವಪರ ಸಂಘಟನೆಗಳು, ಬುದ್ಧ ಬಸವ ಅಂಬೇಡ್ಕರ್ ನಂಬಿಕೆ ತತ್ವ ಸಿದ್ಧಾಂತದಲ್ಲಿ ಇರತಕ್ಕಂಥ ಎಲ್ಲ ಸಂಘಟನೆಗಳು ಇದು ರಾಜ್ಯ ಮಟ್ಟದಲ್ಲಿ ನಾವು ಕರೆ ಕೊಟ್ಟು ಈ ಕನೇರಿ ಸ್ವಾಮಿ ದಿನೇ ದಿನೇ ತನ್ನ ಬಾಯಿಯಿಂದ ಹಗಲು ನಾಲಿಗೆಯಿಂದ ನಮ್ಮ ಬಸವಾದಿ ಶರಣರ ಬಗ್ಗೆ, ಬಸವಣ್ಣ ವಿಚಾರಗಳ ಬಗ್ಗೆ, ಮಠಾಧೀಶರ ಬಗ್ಗೆ ಏನು ಚುಲ್ಲಕ ಮಾತುಗಳನ್ನಾಡಿ ನಾಲಿಗೆ ಏನು ಬಾಯಿ ಚಪ್ಪಳಿಸತಕ್ಕಂಥ ಮಾತಾಡ್ತಾ ಇದ್ದಾರೆ, ಅದು ಕಡಿವಾಣ ಹಾಕಬೇಕಾಗಿದೆ. ನಾವು ಇದು ನಮ್ಮ ಬೀದರ್ ಜಿಲ್ಲೆಯಿಂದಲೇ ಸಾಧ್ಯ. ಯಾಕಂದ್ರೆ ನಾವೆಲ್ಲ ಬಸವ ಭೂಮಿಯಿಂದ ಬರ್ತಕ್ಕಂತಹ ಇಲ್ಲಿ ಬಸವಾದಿ ಶರಣರು. ನಾವು ಇದನ್ನ ಬೀದರ್ ಜಿಲ್ಲೆಯಲ್ಲಿ ಯಾವುದೇ ಒಂದು ಹೋರಾಟ ಮತ್ತು ವಿಚಾರ ಆಯ್ತಂದ್ರೆ ಅದು ರಾಜ್ಯಕ್ಕೆ ಹೋಗ್ತದೆ. ಇವತ್ತಿನ ಸಂದರ್ಭದಲ್ಲಿ ನಾವೇನು ಇಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿ ಇವತ್ತು ಆ ಜನರಿಗೆ ತಯಾರಿದ್ದೀವಿ. ನಾವು ಯಾವಾಗಲೂ ಇದು ವಿರುದ್ಧವಾಗಿ ನಾವು ಹೋರಾಟ ಮಾಡ್ಕೊಂಡು ಬಂದ ಕಳೆದ ನಾವು 30 ವರ್ಷದಲ್ಲಿ ಸಂಘರ್ಷ ಸಮಿತಿ ವರ್ಣ ವ್ಯವಸ್ಥೆ ವಿರುದ್ಧ, ಜಾತಿ ವಿರುದ್ಧ ಎಲ್ಲ ಹೋರಾಟ ಮಾಡ್ಕೊಂಡು ಬಂದೇವೆ. ಆದ್ರೆ ಇತ್ತೀಚೆಗೆ ಬರ್ತಾ ಈ ವಾಟ್ಸಪ್ ದಲ್ಲಿ ಇರ್ತಕ್ಕಂಥ ಯೂನಿವರ್ಸಿಟಿ ಹುಡುಗರು ಇವರು ಕಾವಿ ಕಡಿ ಮತಾಂತರ ಆಗ್ತಾ ಇದ್ದಾರೆ. ಅದು ನಾವು ನಿಲ್ಲಿಸಬೇಕಾಗಿದೆ. ಯಾಕಂದ್ರೆ ಈ ದೇಶದಾಗಿರ್ತಕ್ಕಂಥ ಇವತ್ತು ಕೋಮುವರ್ಣ ಅಟ್ಟಹಾಸ ಮೆರಿತಾ ಇದೆ. ಅದನ್ನು ನಿಲ್ಲಿಸಬೇಕಾದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಬಸವಣ್ಣರ ಅನುಯಾಯಿಗಳು ಮತ್ತು ಲಿಂಗಾಯತ ಅಂತ ಹೇಳ್ಕೊಂತ ನೀವು ಬಹಳ ದೊಡ್ಡ ಜವಾಬ್ದಾರಿ ಇದೆ. ನಾವು ನಿಮ್ಮ ಜೊತೆ ಕೈ ಜೋಡಿಸಿ ಹೋರಾಟಕ್ಕೆ ನಾವು ನಿಮ್ಮ ಜೊತೆ ಇರ್ತೇವೆ ಅಂತ ಹೇಳಿ ಮೂಲಕ ದಲಿತ ಸಂಘರ್ಷ ಸಮಿತಿ ನಾವು ನಿಮ್ಮ ಜೊತೆ ಬೆಂಬಲ ಇರ್ತೀವಿ.
ಉಳ್ಳವರು, ಮಹೇಶ್ ಅವರು, ವಿನಯ್ ಅವರು, ಬಾಬು ಪಾಸ್ವಾನ್ ಅವರು ಹೇಳಿದ್ದಾರೆ. ಈ ಪತ್ರಿಕಾ ಗೋಷ್ಠಿಯ ಮುಖ್ಯ ಉದ್ದೇಶ ಏನಂತಂದರೆ ಬಸವಾದಿ ಶರಣರ ಹಿಂದೂ ಸಮಾವೇಶ ಅಂತೇಳಿ ಕನ್ನೇರಿ ಸ್ವಾಮಿ ಮಾಡಬೇಕಂತ ಪ್ಲಾನ್ ಮಾಡ್ತಾ ಇದ್ದಾರೆ. 18ನೇ ತಾರೀಕಿಗೆ ಶಾಪುರ್ನಲ್ಲಿ. ನಾವು ಕೇಳೋದು ಒಂದೇ, ನೀವು ಹಿಂದೂ ಸಮಾವೇಶ ಮಾಡಿರಿ, ನಮಗೇನು ಅಭ್ಯಂತರ ಇಲ್ಲ. ಯಾವುದೇ ಸಮಾವೇಶ ಮಾಡಿದರೆ ನಮ್ಮ ಅಭ್ಯಂತರ ಇಲ್ಲ. ಆದರೆ ಬಸವಾದಿ ಶರಣರ ಹಿಂದೂ ಸಮಾವೇಶ ಅಂತೇಳಿ ಮಾಡೋದು ಎಷ್ಟರ ಮಟ್ಟಿಗೆ ಸೂಕ್ತ ಅನ್ನೋದು ನನ್ನ ಪ್ರಶ್ನೆ. ಯಾವ ಬಸವಾದಿ ಶರಣರು ಯಾವ ತತ್ವ ಸಿದ್ಧಾಂತ ವಿರುದ್ಧ ತಮ್ಮ ಜೀವನವನ್ನೇ ಹೋರಾಟ ಮಾಡಿ ಇವತ್ತ ಒಂದು ಲಿಂಗಾಯತ ಧರ್ಮವನ್ನು 12ನೇ ಶತಮಾನದಲ್ಲಿ ಕಟ್ಟರು, ಅದೇ ಅವರೇ ಹೆಸರ ಮೇಲೆ ಅವರ ತತ್ವ ಆದರ್ಶಗಳ ವಿರುದ್ಧ ಇವತ್ತ ಸಮಾವೇಶ ಮಾಡಲಿಕ್ಕೊಂಡಿದ್ದಾರೆ. ಇದು ತೀವ್ರ ಖಂಡನೀಯ. ಹೀಗಾಗಿ ನಾವು ಎಲ್ಲ ಬಸವಪರ ಸಂಘಟನೆಯರು ಒಗ್ಗಟ್ಟಾಗಿ ಈ ಸಮಾವೇಶವನ್ನು ಖಂಡಿಸ್ತೀವಿ. ಕನ್ನೇರಿ ಸ್ವಾಮೀಜಿಯವರ ನಡೆಯನ್ನು ಖಂಡಿಸ್ತೀವಿ. ಇವತ್ತು ಆ ಹಿನ್ನೆಲೆಯಲ್ಲಿ ನಮ್ಮ ಲಿಂಗಾಯತ ಮತ್ತು ಎಲ್ಲ ಜನರಿಗೆ ಒಂದು ಈ ಎಲ್ಲ ಸನ್ನಿವೇಶಗಳ ಬಗ್ಗೆ ವಿಸ್ತಾರವಾಗಿ ತಿಳುವಳಿಕೆ ನೀಡಲು ಇವತ್ತು ಎಲ್ಲ ಬಸವಪರ ಸಂಘಟನೆ ಆಗಲಿ, ಬೇರೆ ಬೇರೆ ಚಿಂತಕರ, ಸಾಹಿತಿಗಳ ಮತ್ತು ಬುದ್ಧ ಬಸವ ಅಂಬೇಡ್ಕರ್ನ ತತ್ವ ಆದರ್ಶ ಮೇಲೆ ನಡೆಯುತ್ತಾ ಇರುವಂಥ ಎಲ್ಲ ಸಂಘಟನೆಗಳು ಸೇರಿ ಶಾಪುರ್ನಲ್ಲಿ ಕನ್ನೇರಿ ಸ್ವಾಮಿಯವರು ಪೂರ್ವ ಸಿದ್ಧತೆ 15ಕ್ಕಿದೆ. ನಮ್ದು 15ಕ್ಕೆ ಸಮಾವೇಶ 15ಕ್ಕಿದೆ. 15ಕ್ಕೆ ಬೀದರ್ನಿಂದ ಹೆಚ್ಚಿನ ಜನಸಂಖ್ಯೆ ಸೇರಬೇಕು. ಅದೇ ರೀತಿ 18ನೇ ತಾರೀಕಿನ ಕಾರ್ಯಕ್ರಮ ನಡೀತದೆ. ಆ ಕಾರ್ಯಕ್ರಮಕ್ಕೆ ಗುಲ್ಬರ್ಗ ಜಿಲ್ಲಾ ಆಡಳಿತ ಅವ್ರಿಗೆ ಪರ್ಮಿಷನ್ ಕೊಡಬಾರ್ದು. ಯಾಕಂದ್ರೆ ಈಗಾಗಲೇ ಅವರಿಗೆ ಹಿಂದೆ ಕೂಡ ಗುಲ್ಬರ್ಗದಲ್ಲಿ ಎಂಟ್ರಿ ಮಾಡಿಬಿಟ್ಟಿಲ್ಲ ಜಿಲ್ಲಾ ಆಡಳಿತ. ಇವತ್ತು ಯಾಕೆ ಅವ್ರಿಗೆ ಮತ್ತೆ ಪರ್ಮಿಷನ್ ಕೊಡ್ತಾ ಇದ್ದಾರೆ? ಅದಕ್ಕೆ ಸೂಕ್ಷ್ಮವಾಗಿ ಅಲ್ಲಿಂದ ಜಿಲ್ಲಾಡಳಿತ ಪರಿಗಣಿಸಿ ಅವ್ರಿಗೆ ಪರ್ಮಿಷನ್ ಕೊಡಬಾರ್ದು. ಇವರಿಗೆ ಒಟ್ಟ ಕರ್ನಾಟಕದಿಂದ ಗಡಿಪಾರು ಮಾಡಬೇಕು ಈ ಕನ್ನೇರಿ ಸ್ವಾಮಿ. ಯಾಕಂದ್ರೆ ನಮ್ಗೆ ಪ್ರತಿ ಸಲ ಬರೋದು ಇಲ್ಲಿ ಹಿಂದುತ್ವದ ಬಸವಣ್ಣನ ಹೆಸರ ಮೇಲೆ ಹಿಂದುತ್ವ ಬಿಜೆಪಿ ಪುಸ್ತಕ ಬರ್ತಾ ಇದ್ದಾರೆ. ಬಸವಣ್ಣನವರ ವೈದಿಕ ಧರ್ಮದ ವಿರುದ್ಧ ಹುಟ್ಟಿದ ಬಸವ ಧರ್ಮ. ಮತ್ತು ಆ ಬಸವ ಧರ್ಮದ ಇವತ್ತು ಇದು ವೈದಿಕ ಧರ್ಮದ ನಾವು ಶತಶತಮಾನದಲ್ಲಿ ತುಳಿದ ಶೋಷಣೆ ಒಳಪಟ್ಟಂತ ಜನಗಳು ಇವತ್ತ ಮೂಢನಂಬಿಕೆಯಿಂದ ಅಸ್ಪೃಶ್ಯತೆಯಿಂದ ಹೊರತಂದಂತ ಬಸವಾದಿ ಶರಣರ ತತ್ವಗಳನ್ನ ಮತ್ತೆ ಇವತ್ತ ಹಿಂದುತ್ವ ಅಂತ ಒಂದು ಓಪನ್ ಆಗಿ ಹೇಳ್ಕೊತ ಬಂದು ಇವತ್ತ ಏನು ಗೊತ್ತಾ, ಈ ಬಿಜೆಪಿದಾಗಿದ್ದಂತ ಹಿಂದುತ್ವ ಬೆಳೆಸಕಂಬರು ಬುದ್ಧ ವಿಷ್ಣುನ ಅವತಾರ ಅಂತ ಹೇಳ್ಕೊತ ಬಂದರು. ಇವತ್ತ ಪ್ರಧಾನಮಂತ್ರಿನೇ ಹೇಳ್ತಾರೆ, ಸ್ವಾಮಿ ವಿವೇಕಾನಂದ ಅವರು ಒಂದು ಹನಿ ರಕ್ತ ಕುಡಿ ನಮಗ ಈ ದೇಶ ಆಜಾದಿ ಕೊಡ್ತೇವೆ ಅಂದ್ರೆ ಅಂದ್ರೆ ಎಷ್ಟು ತಿರುಚಿ ಬರ್ತಂದ್ರೆ ಈ ದೇಶದ ಇತಿಹಾಸಗಳು. ಅದಕ್ಕಾಗಿ ಬಸವಣ್ಣನವರು ಕೂಡ ತಿರುಚಿ ಬರೋದಂತ ಮತ್ತೆ ಹಿಂದುತ್ವದಲ್ಲಿ ಸೇರಿಸುವಂತ ಕೆಲಸ ನಡೆದ ಈ ಹುನ್ನಾರವನ್ನ ನಾವು ಬೀದರ್ ಜಿಲ್ಲೆಯಲ್ಲ ಇಡೀ ಕರ್ನಾಟಕದಲ್ಲಿ ಕರ್ನಾಟಕ ಸಂಘ ಸಮಿತಿ ತೀವ್ರ ಖಂಡಿಸ್ತದೆ. ಅದಕ್ಕೆ ಬೀದರ್ ಜಿಲ್ಲೆಯಿಂದ ಏನು ಬೇಕು ಅದ್ರ ಜೊತೆ ನಾವು ನಿಮ್ಮ ಜೊತೆಲಿ ಇರ್ತೀವಿ. ಎಲ್ಲ ಬಸವಾದಿ ಶರಣರು 15ಕ್ಕೂ ಹೋಗೋಣ ಮತ್ತು 18 ಕೂಡ ಅದು ಪ್ರತಿಭಟಿಸಬೇಕಂತ ನಾನು ವಿನಂತಿಸ್ತೇನೆ. ಧನ್ಯವಾದ. ಭಾರತಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳು ಕಳೆದು ಅಮೃತ ಮಹೋತ್ಸವ ಆಚರಣೆ ಮಾಡಿಕೊಂಡ್ರೂ ಕೂಡ ಕರ್ನಾಟಕದ ಬೀದರ್ ಜಿಲ್ಲೆಯಲ್ಲಿ ದಲಿತರಿಗೆ ರಕ್ಷಣೆ ಇಲ್ಲದಂತಾಗಿದೆ ಎಂದು ಜನಧ್ವನಿ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷ ಅಂಕುಶ್ ಗೋಖಲೆ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಏನು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದರೋ ಆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕುರಿತು ಮಾತನಾಡಿರುವಂತಹ ಅವರು, ಕಮಲಗರ್ ತಾಲೂಕಿನಲ್ಲಿ ಅಪ್ರಾಪ್ತ ದಲಿತ ಹುಡುಗಿಯ ಮೇಲೆ ಒಬ್ಬ ಕುಸ್ತಿಪಟು ತರಬೇತುದಾರ ಎಂದು ಹೇಳಿಕೊಂಡು ನಕಲಿ ತರಬೇತಿದಾರ ಆಕೆಯ ಮೇಲೆ ನಿರಂತರವಾಗಿ ಲೈಂಗಿಕ ದೌರ್ಜನ್ಯ ಮಾಡಿದ್ದಾನೆ. ಕೊನೆಗೆ ಮೈಮೇಲೆ ಗಾಯವನ್ನು ಮಾಡಿ ಮಹಡಿ ಮೇಲಿಂದ ಕೆಳಗೆ ಬಿಸಾಕಿ ಆಕೆ ಕೊಲೆ ಕೂಡ ಮಾಡಿರುವಂತಹ ಒಂದು ಶಂಕೆ ಇದೆ. ಈ ಕುರಿತು SIT ತನಿಖೆ ಆಗಬೇಕು. ತಪ್ಪಿತಸ್ಥರಿಗೆ ಕಾನೂನಿನ ಕಠಿಣ ಕ್ರಮ ಕೈಗೊಳ್ಳಬೇಕು, ಆತನಿಗೆ ಶಿಕ್ಷೆ ಆಗಬೇಕು ಎಂದು ಅಂಕುಶ್ ಗೋಖಲೆ ಆಗ್ರಹ ಮಾಡಿದ್ದಾರೆ. ಏಕೆಂದರೆ ಬಾಲಿಕೆಯ ಮೈಮೇಲೆ ಸಾಕಷ್ಟು ಗಾಯಗಳಿದ್ದು ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕೆಂಬುದು ನಮ್ಮ ಆಗ್ರಹವಾಗಿದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದೇ ಸಂದರ್ಭದಲ್ಲಿ ದಲಿತ ಸಂಘಟನೆಗಳ ವಿವಿಧ ಸಂಘಟನೆಗಳ ದಲಿತ ಪರ ಮುಖಂಡರು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಅವರು ಕೂಡ ಈ ಒಂದು ಘಟನೆಯನ್ನು ತೀವ್ರವಾಗಿ ಖಂಡಿಸಿದರು. ನಿನ್ನೆ 13ನೇ ತಾರೀಕು ರಾತ್ರಿ ಅವ್ರಿಗೆ ಏನಾಗ್ತಾರೆ ಮತ್ತೆ ಕೂಡ ಏನದಂದ್ರೆ ಆ ಹುಡುಗಿಗೆ ಯಾವ ರೀತಿ ಅಂದ್ರೆ ಕೋಚ್ ಹಣ ಕೊಡೋವರೆಗೆ ನಿನಗೆ ಕೋಚ್ ಕೊಡಲ್ಲ, ಕೋಚಿಂಗ್ ಮಾಡಲ್ಲ, ನೀ ಇದ್ದರು ಇರು ಅಥವಾ ಸತ್ತರ ಸಾಯಿ ನಮಗೇನು ಫರಕ್ ಬೀಳಲ್ಲ ಅಂತ ಇವ ಹುಡುಗಿಗೆ ಚಿತ್ರಹಿಂಸೆ ಕೊಟ್ಟು
ಚಿತ್ರಾಂಶ ಕೊಡೋದ್ರ ಮುಖಾಂತರ ಆ ಹುಡುಗಿಯ ಮೇಲಿನ ಬಿದ್ದು ಸತ್ತಿದ್ದಾಳೆ ಅಂತ 108 BNS ಸೆಕ್ಷನ್ದಲ್ಲಿ ಹಾಕಿದ್ದಾರೆ. ಅಂದ್ರೆ ಆತ್ಮಹತ್ಯೆಗೆ ಪ್ರಚೋದನೆ ಮಾಡಿದ್ದಾರೆ ಅಂತ. ಅಂದ್ರೆ ನೇರವಾಗಿ ಆತ್ಮಹತ್ಯೆ ಕೊಲೆ ಮಾಡಿದಾನಂತ ತಿನ್ನೂ ಇಲ್ಲ. ಎಷ್ಟು ವ್ಯವಸ್ಥಿತವಾಗಿ ಆ ಆರೋಪಿಯನ್ನ, ಆ ಕೊಲೆಗಡಕನನ್ನ ಇವರು ರಕ್ಷಿಸ್ತಾ ಇದ್ದಾರೆ ಸರ್. ಇದಕ್ಕ ವಿಶೇಷವಾಗಿ ಈ ಜಿಲ್ಲೆಯಲ್ಲಿರ್ತಕ್ಕಂಥ ದಲಿತರು, ದಲಿತರಲ್ಲಿ ಯಾವುದೇ ಅಧಿಕಾರಿ ಇಲ್ಲ. ಹಾಗಾಗಿ ನಿರಂತರವಾಗಿ 2 ವರ್ಷದಿಂದ ದಲಿತರ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು, ದಬ್ಬಾಳಿಕೆಗಳು ನಡೀತಾನೆ ಇದೆ. ಅದರಲ್ಲಿ ವಿಶೇಷವಾಗಿ ಇದರಲ್ಲಿ ಇದಕ್ಕೆ ಕಾರಣ ಏನದಂದ್ರ ಕ್ಷೇತ್ರದ MLA ಪ್ರಭು ಚವ್ಹಾಣ್ ಅವರ ನೇರವಾದಂಥ ಈ ಆರೋಪಿಗೆ ಬಚಾಯಿಸಲಿಕ್ಕೆ, ರಕ್ಷಣೆ ಮಾಡಲಿಕ್ಕೆ ಇವ್ರೇನದ ಅಂತಂದ್ರೆ ಇವರು ಒಳಗಡೆ ಅಂದ್ರೆ ಅವರು ಸಹಕಾರ ಇವರು ಒಳಗಿಂದ ಏನದ ಅಂದ್ರೆ ಅವ್ರಿಗೆ ಹೆಲ್ಪ್ ಮಾಡೋ ಕಾರಣಕ್ಕಾಗಿ ಇವರನ್ನ, ಈ ಆರೋಪಿಯನ್ನ ರಕ್ಷಿಸ್ತಾ ಇದ್ದಾರೆ. ಸ್ವಜಾತಿಯರಿದ್ದಾರೆ. ಅವರು ಸ್ವಜಾತಿ ಇರೋ ಕಾರಣಕ್ಕಾಗಿ ಅವರು ಇಲ್ಲಿವರೆಗೆ ಕೊಲೆ ಆದಂತ ಮನೆಗೆ ಸಾಂತ್ವನ ಹೇಳಕ್ ಹೋಗಿಲ್ಲ. ಯಾವುದೋ ಧರ್ಮಾಂತರ ಆಗ್ಯದ ಅಂತಂದ್ರೆ ಹುಮ್ನಾಬಾದ್ ಚುಡುಗುಪ್ಪ ತಾಲೂಕದಲ್ಲಿ ಬಂದು ಅವ್ರಿಗೆ ಮಾತಾಡ್ತಾರ. ಆದ್ರೆ ಕೊಲೆ ಆದಂತ ತನ್ನ ಕ್ಷೇತ್ರದಲ್ಲಿ ಕೊಲೆ ಆದಂತ ಅಪ್ರಾಪ್ತ ಬಾಲಿಕೆಯ ತಂದೆ ತಾಯರಿಗೆ ಸಾಂತ್ವನ ಕೂಡ ಹೇಳ್ತಕ್ಕಂಥ ನೈತಿಕತೆ ಇಲ್ಲ ಅವ್ರ ಹತ್ರ. ಇದು ಎಲ್ಲನೂ ಕೂಡ ಏನದ ಅಂದ್ರ ಇದು ದೊಡ್ಡ ಸಂಚದ. ಈ ಆರೋಪಿಯನ್ನ ನಿರಂತರವಾಗಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ವಿಶೇಷವಾಗಿ ಜಿಲ್ಲೆಯಲ್ಲಿ ಬಾಲ್ಕಿ ಇರಬಹುದು, ಬೀದರ್ ಇರಬಹುದು, ಔರಾದ್ ತಾಲೂಕು ಇರಬಹುದು, ಹೀಗಾಗಿ ಸುಮಾರು ಎಲ್ಲಾ ತಾಲೂಕಿನಲ್ಲಿ ಏನಂತಂದ್ರೆ ವಿಶೇಷವಾಗಿ SC ST OBC ಮ್ಯಾರಿಟಲ್ ಮೇಲೆ ನಿರಂತರ ದಬ್ಬಾಳಿಕೆ ಆಗ್ತಾ ಇದೆ. ಇದು ನೇರವಾಗಿ ಜಿಲ್ಲಾಡಳಿತ ವೈಫಲ್ಯತೆ ಅಂತ ಹೇಳಿ ಕಂಡು ಬರ್ತಾ ಇದೆ. ಸಾಕಷ್ಟು ಸಾರಿ ಬಾಲ್ಕಿ ತಾಲೂಕಿನಲ್ಲಿ ವಿಶೇಷವಾಗಿ ಏನಂತಂದ್ರೆ SC ST ಗಳ ಮೇಲೆ ಬಹಳಷ್ಟು ದೌರ್ಜನ್ಯಗಳು, ಕೇಸ್ಗಳನ್ನ ಆಗಿದ್ದಾವೆ. ಆದ್ರೂ ಕೂಡ ಆರೋಪಿಗಳಿಗೆ ಇನ್ನುವರೆಗೆ ಯಾರನ್ನ ಅರೆಸ್ಟ್ ಮಾಡಿಲ್ಲ. ಅದು ಬಿಟ್ಟು ಆಮೇಲೆ ಯಾರು ಸಾಮಾಜಿಕ ಹೋರಾಟಗಾರರು, ನ್ಯಾಯಪರವಾಗಿ ಧ್ವನಿ ಎತ್ತಕ್ಕಂಥವ್ರು, ಪ್ರಮುಖರು, ಅವ್ರ ಮೇಲೆ ಅಂತಂದ್ರೆ ಪ್ರಹಾರ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಹೀಗಾಗಿ ಈ ಜಿಲ್ಲೆಯಲ್ಲಿ ವಿಶೇಷವಾಗಿ ಏನಂತಂದ್ರೆ ಜಿಲ್ಲಾಡಳಿತ ಹಾಗೂ ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಂಪೂರ್ಣ ಏನಂದ್ರ ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡಿದ್ದಾರೆ ಅಂತ ಹೇಳಿ ಹೇಳಿಕೆ ಇಲ್ಲಿ ಸಾಬೀತಾಗ್ತಾ ಇದೆ. ಇಂಥದ್ರಲ್ಲಿ ನಿನ್ನೆ ಮೊನ್ನೆ ಏನಿದು ಘಟನೆ ಆಗಿದೆ ಔರಾದ್ ತಾಲೂಕಿನಲ್ಲಿ, ಕಮಲ್ನಗರ್ ತಾಲೂಕಿನಲ್ಲಿ, ಗೋಪಾಲ್ ಬೆಳಕುಣಿಯಲ್ಲಿ ಈ ಒಂದು ಅಪರಾಧ ಬಾಲಿಕೆ ಮೇಲೆ ಏನಂದ್ರೆ ಅತ್ಯಾಚಾರ ಬೆಸಗಿ ಮತ್ತೆ ಕೊಲೆ ಆದ್ರೂ ಕೂಡ ಪೊಲೀಸ್ ಇಲಾಖೆನವರು ಇಲ್ಲಿವರೆಗೆ ಅದನ್ನ ತಂಡ ರಚನೆ ಮಾಡಿ ವಿಶೇಷವಾಗಿ ಅದಕ್ಕೆ ತನಿಖಾ ಕೈಗೊಳ್ಬೇಕು. ಮತ್ತೆ ಅದು ಪೋಸ್ಕೋ ಕಾಯ್ದೆಡಿಯಲ್ಲಿ ಏನಂದ್ರೆ ಪ್ರಕರಣ ದಾಖಲಿಸಬೇಕು. ಈಗಾಗಲೇ ನಮ್ಮ ಮುಖಂಡರು, ಹಿರಿಯರು, ಅಂಕುಶ್ ಹೋಗ್ಲಾಡ್ ಅವರು ಸವಿಸ್ತರವಾಗಿ ತಮಗೆ ಕೇಸ್ ಬಗ್ಗೆ ಎಲ್ಲ ಹೇಳಿದ್ದಾರೆ. ಹೀಗಾಗಿ ನಾವು ಹೇಳೋದೇನೆಂದ್ರೆ ಈ ಜಿಲ್ಲಾ ಉಸ್ತುವಾರಿ ಸಚಿವ ಅವ್ರ ಕೈಯಿಂದ ನ್ಯಾಯ ಕೊಡೋದಂತ ಆಗಲ್ಲ. ಲಾ ಅಂಡ್ ಆರ್ಡರ್ ಏನಿದೆ ಅಂದ್ರೆ ಸಂಪೂರ್ಣ ಹೆದಗೆಟ್ಟಿದೆ ಅಂತ ಹೇಳಿ ಇಲ್ಲಿ ಮೇಲ್ನೋಟ ಕಾಣ್ತಾ ಇದೆ. ಹೀಗಾಗಿ ಇಲ್ಲಿರುವಂತಹ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಅವರು ಪ್ರತಿಯೊಂದು ಕೇಸಲ್ಲೂ ಕೂಡ ಹೋಗಿ ಪೀಸ್ ಮೀಟಿಂಗ್ ಮಾಡಲಿಕ್ಕೆ, ಆಮೇಲೆ ಪ್ರಕರಣ ಆದ್ಮೇಲೆ ಅವ್ರಿಗೆ ಸಮಾಧಾನ ಹೇಳಲಿಕ್ಕೆ ಹೋಗ್ತಾ ಇದ್ದಾರೆ. ಇದನ್ನು ಕೈ ಬಿಟ್ಟು ಈಗಾಗಲೇ ಅವರು ಮನೆ ತಾಯಿ ತಂದೆ ಮೇಲೆ ಏನಂದ್ರೆ ಅವರು ತುಂಬಾ ನೋವಿನಲ್ಲಿದ್ದಾರೆ. ಅವ್ರಿಗೆ ನ್ಯಾಯ ಕೊಡುವಂತ ಕೆಲಸ ಆಗ್ಬೇಕು, ಪೊಲೀಸ್ ಇಲಾಖೆನವರು ಅದು ಮಾಡಬೇಕು. ಅದನ್ನು ಬಿಟ್ಟು ಈ ನಿನ್ನೆ ಮೊನ್ನೆ ಕಡೆಯಲ್ಲಿ ನಮ್ಮ ರಾಜು ಶಿಂದೆ ಅವರು ಈಗ ಈ ಸಂಘಟನೆ ಜಿಲ್ಲಾಧ್ಯಕ್ಷರು ಅವ್ರಿಗೆ ಏನಾದ್ರು ಅಂತಂದ್ರೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಏನಾದಂದ್ರೆ ಇದ್ರ ಬಗ್ಗೆ ಒಂದು 4 ಅಕ್ಷರ ಬರದೆ ಇದರ ಆಗ್ತಾ ಇದೆ ಜಿಲ್ಲೆಯಲ್ಲಿ, ಇದೊಂದು ಸಾವು ಹೇಗೆ ಆಗಿದೆ ಅಂತ ಹೇಳಿ ಬರ್ದಿದ್ದಕ್ಕೆ ಅವ್ರಿಗೆ ಏನಾದ್ರು ಅಂದ್ರೆ ಕೂಡಲೇ ಏನಾದ್ರು ಪೊಲೀಸರು ಬಂಧಿಸಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕುಂದಿರ್ಸ್ತಾರೆ. ಮೊನ್ನೆ ಕಡೆ ರಾಜು ಶಿಂದೆ ಅಂತ ಹೇಳಿ ಈ ಜನಧ್ವನಿ ಸಂಘಟನೆಯ ಜಿಲ್ಲಾಧ್ಯಕ್ಷರು ರಾಜ್ಕುಮಾರ್ ಶಿಂದೆ ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಅವ್ರು ಪೋಸ್ಟ್ ಮಾಡಿದ್ರು ಫೇಸ್ಬುಕ್ ಅಲ್ಲಿ, ಸಾಮಾಜಿಕ ಜಾಲತಾಣ. ಅವ್ರಿಗೆ ಏನಿದೆ ಅಂತಂದ್ರೆ ಕೂಡಲೇ ಏನಂದ್ರೆ ನಿನ್ನೆ ಸಾಯಂಕಾಲ ಅವ್ರಿಗೆ ಬಂಧಿಸಿ ಸ್ಟೇಷನ್ಗೆ ಹೋಗಿ ಕುಂದಿರಿಸಿ ಯಾಕಪ್ಪ ಈ ತರ ಎಲ್ಲ ಬರೀತೀರಿ, ಹಿಂಗೆಲ್ಲ ಮಾಡ್ತೀರಿ ಅಂತ ಹೇಳ್ತಾರೆ. ಘಟನೆ ಆಗಿದೆ, ಅದಾದ ನಂತರ ಅದ್ರ ಹಿಂದೆ ಒಂದ್ ದಿವಸ ಹಿಂದೆ ಏನದ ಅಂತಂದ್ರೆ ಈ ಪ್ರಕರಣ ಸಂಬಂಧಿಸಿದಂತೆ ಪೊಲೀಸ್ ವರಿಷ್ಠಾಧಿಕಾರಿ ಭೇಟಿ ಆಗ್ಬೇಕಂತ ಹೇಳಿ
ಎಲ್ಲ ಪ್ರಮುಖರು, ಸ್ವಾಭಿಮಾನಿ ಸಂಘಟನೆ ಪ್ರಮುಖರು ಎಲ್ಲರೂ ಸೇರಿ ಜಿಲ್ಲೆಯಲ್ಲಿ ನಾವು ಅಂತಂದ್ರೆ ಇಂಥ ಒಂದು ಘಟನೆ ಆಗಿದೆ ಔರಾದ್ನಲ್ಲಿ ಅಂತ ಹೋಗಿ ಮನವಿ ಕೊಡ್ಲಾಗದ್ರೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರುದ್ರ ಹಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.